morning, children. In today's class, we are discussing about one of the biology concept, that is reaching the age of adolescence. Reaching the age of adolescence. Now, I hope your age might be 13 to 14, right? Or 14 to 15, right? So, nowadays, you are not your family members or father and mother. They will not look at you as a child, as a small child, okay? ಸೊ ದೇ ವಿಲ್ ಲುಕ್ ಆ್ಯಟ್ ಯು ದಟ್ ಯು ಆರ್ ಗ್ರೋನ್ ಅಪ್. ಅಂದರೆ ಮನೆಯಲ್ಲಿ ತಂದೆ ತಾಯಿಯರು ಏನು ಮಾಡ್ತಾರೆ, ನೀವು ಚಿಕ್ಕವರು ಅಂತ ನೋಡಲ್ಲ. ಈಗ ನೀವು ಸ್ವಲ್ಪ ಬೆಳೆದಿದ್ದೀರಿ ಅಂತ ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾ ಹೋಗ್ತಾರೆ, ಹೌದಾ? ಆಮೇಲೆ ನಿಮ್ಮಲ್ಲಿ ನೀವು ಏನು ಮಾಡ್ತಾ ಬದಲಾವಣೆಗಳನ್ನ ಕಾಣ್ತೀರಾ. ನಿಮ್ಮಲ್ಲಿ ಹೈಟ್ ಇರ್ಬೋದು, ನಿಮ್ಮ ವಾಯ್ಸ್ ಇರ್ಬೋದು, ನಿಮ್ಮ ಮೆಚ್ಯೂರಿಟಿ ಅಂದರೆ ನಿಮ್ಮ ಜವಾಬ್ದಾರಿ ತಗೊಳ್ಳೋದು, ನೀವು ಮಾತಾಡುವ ವೇಗ, ನೀವು ಮಾತಾಡುವ ಧ್ವನಿ, ಕಾನ್ಫಿಡೆನ್ಸು, ಸೊ ಅದೆಲ್ಲ ಏನೋ ಬದಲಾಗ್ತಾ ಹೋಗುತ್ತೆ. ಈಗ ಈ ಏಜಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ನೀವು ಚಿಕ್ಕ ಮಕ್ಕಳಿದ್ದಾಗೆ 6th 7th ಅಂತಹ ಮುಗ್ಧತೆ ಅಥವಾ ಅದೇನೋ ನಿಮಗೆ ಕಾಣಿಸಲ್ಲ. ಸೊ ನೀವಂದ್ರೆ ಒಬ್ಬರ ದೊಡ್ಡ ವ್ಯಕ್ತಿ ಥರ, ದೊಡ್ಡವ್ರ ಥರ ಬಿಹೇವ್ ಮಾಡ್ತಾ ಹೋಗ್ತೀರಾ ಈ ಏಜಲ್ಲಿ. ಇನ್ನೂ ಅಷ್ಟು ಸ್ಟಾರ್ಟ್ ಆಗಿರಲ್ಲ, ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಏಜಿಗೆ ಏನಂತೀವಿ, ಅಡೋಲೆಸೆನ್ಸ್ ಅಂತ ಅಂತೀವಿ. Okay, so here what happens, adolescence is a age starts from 11 to 18, roughly 11 to 18, and it is derived from a Latin word. ಆ ಶಬ್ದವನ್ನು ಯಾವ ಭಾಷೆಯಿಂದ ತಗೊಂಡಿದ್ದೀವಿ? ಲ್ಯಾಟಿನ್ ಭಾಷೆಯಿಂದ ತಗೊಂಡಿದ್ದಾರೆ. ಲ್ಯಾಟಿನ್ ವರ್ಡ್ adolescere means maturity ಆರ್ ಗ್ರೋತ್ ಆಫ್ ಮೆಚುರಿಟಿ, ಅಂದರೆ ದೊಡ್ಡವರಾಗೋದು ಅಂತ. ಫಿಸಿಕಲಿ ಆ್ಯಂಡ್ ಮೆಂಟಲಿ, ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿಯೂ ಏನಾಗೋದು, ದೊಡ್ಡವರಾಗೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಮೆಚುರಿಟಿ ಟು ಗ್ರೋತ್. ಅಂದರೆ ಚಿಕ್ಕವರಾಗಿ ಇರಲ್ಲ, ದೊಡ್ಡವರಾಗ್ತಾ ಹೋಗ್ತೀವಿ. ಸೊ ಆ ಏಜಿಗೆ ಏನಂತೀವಿ ನಾವು ಅಡೋಲೆಸೆನ್ಸ್. ಅಡೋಲೆಸೆನ್ಸ್ ಇಸ್ ಡಿರೈವ್ಡ್ ಫ್ರಮ್ ಅ ಲ್ಯಾಟಿನ್ ಲ್ಯಾಂಗ್ವೇಜ್ ದಟ್ ಈಸ್ adolescere. ಓಕೆ, adolescere ಮೀನ್ಸ್ ಮೆಚುರಿಟಿ ಟು growth. Okay, next, so adolescence and puberty. Adolescence, what is the definition of adolescence here? Adolescence is a period of life between 11 years to 19 years. Mark it, it is a period of life between 11 years to 19 years. So when the body undergoes changes leading to reproductive maturity. ಸೊ ಏನಾಗುತ್ತೆ, ಇಲ್ಲಿ 11 ವರ್ಷದಿಂದ 19 ವರ್ಷದೊಳಗೆ ನಾವೇನಂತೀವಿ, ಅಡೋಲೆಸೆನ್ಸ್ ಅಂತ ಅಂತೀವಿ. ಸೊ ಈ ಪೀರಿಯಡಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಹಿ ಆರ್ ಶಿ ಕ್ಯಾನ್ ರಿಪ್ರೊಡ್ಯೂಸ್, ಅಂದರೆ ತಮ್ಮ ವಂಶಾವಳಿನ ಬೆಳೆಸುವಂತಹ ಶಕ್ತಿ ಅಥವಾ ಅದೇನಂತಾರೆ, ಆ ಕೆಪಾಸಿಟಿಯನ್ನು ಪಡಿತಾರೆ. ಸೊ ದ್ಯಾಟ್ ಈಸ್ ಅಡೋಲೆಸೆನ್ಸ್. ಅಂಡರ್ಸ್ಟುಡ್? ಸೊ ನಿಮಗೆ ಯಾಕೆ ಇಟ್ಟಿದ್ದಾರೆ ಇದನ್ನು? ನಿಮಗೆ ಅದನ್ನು ನಗೆ ಚಾಟಿಕೆ ಮಾಡ್ಕೊಳ್ಳೋಕ್ಕೋ ಅಥವಾ ಅದ್ರ ಬಗ್ಗೆ ನಗೋಕ್ಕೋ, ಅದ್ರ ಬಗ್ಗೆ ಅಸಹ್ಯ ಪಟ್ಕೊಳ್ಳೋಕ್ಕೋ ಈ ಚಾಪ್ಟರ್ ಇಟ್ಟಿಲ್ಲ. ನಿಮಗೆ ಯಾಕೆ ಇಟ್ಟಿದ್ದಾರೆ? ನಿಮ್ಮ ಏಜೀಗ ಆ ಏಜಲ್ಲೇ ಇದೆ, ಹೌದಾ? 13 to 15. ಸೊ ಆ ಏಜಲ್ಲೇ ಇದೆ. ಸೊ ಆ ಏಜಲ್ಲಿ ಏನೇನು ಚೇಂಜ್ ಆಗುತ್ತೋ, ಈ ಏಜಲ್ಲಿ ಏನೇನು ಚೇಂಜ್ ಆಗುತ್ತೆ, ನಿಮ್ಮಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ನೀವು ಈಗಲೇ ತಿಳ್ಕೊಂಡ್ಬಿಟ್ರೆ ನೀವು ಒಳ್ಳೆಯ ಬದಲಾವಣೆ ಹತ್ರ ಹೋಗ್ತೀರಾ. ಅಥವಾ ಕೆಟ್ಟ ಬದಲಾವಣೆಗಳು ಆಗುವ ಸಾಧ್ಯತೆ ಈ ಏಜಲ್ಲಿ ತುಂಬ ಇರುತ್ತೆ. ದಟ್ ಈಸ್ ವೈ ದಿಸ್ ಚಾಪ್ಟರ್ ಈಸ್ ಸೆಲೆಕ್ಟೆಡ್ ಫಾರ್ ಯು, ಆ್ಯಂಡ್ ಲಿಸನ್ ಕೇರ್ಫುಲಿ ವಿದೌಟ್ ಎನಿ ಫಿಯರ್, ವಿದೌಟ್ ಎನಿ ಹೆಸಿಟೇಷನ್, without any hesitation. Listen the lesson carefully and understand the concepts. So between the ages of 11 years and 19 years, children are called as adolescents. So 11 years to 19 years, the children are not considered as a children, they are considered as adolescents. Okay, so during this period, the adolescents or those persons are called teenagers. These people are called as teenagers. Understood? So what happens in adolescence? Why we are stressing much upon adolescence ಬಗ್ಗೆ ನಾವು ಯಾಕೆ ಅಷ್ಟು ತಿಳ್ಕೊತಾ ಇದ್ದೀವಿ, ಅಥವಾ ಏನು ಬದಲಾವಣೆ ಆಗುತ್ತೆ ಅಡೋಲೆಸೆನ್ಸ್ ಪೀರಿಯಡಲ್ಲಿ, ಅದನ್ನು ನಾವು ತಿಳಿಯೋಣ.
ಹೌದಾ? ಸೊ ಅಡೋಲೆಸೆನ್ಸ್ ಪೀರಿಯಡಲ್ಲಿ ಇರುವ ಮಕ್ಕಳನ್ನು ಮಕ್ಕಳು ಅಂತ ಕನ್ಸಿಡರ್ ಮಾಡಲ್ಲ. ಸೊ ಏನಂತ ಕರೀತಾರೆ ಇನ್ಮೇಲಿಂದ ಅವರನ್ನು? ಟೀನೇಜರ್ಸ್. ದೇ ಆರ್ ಕಾಲ್ಡ್ ಎಸ್ ಟೀನೇಜರ್ಸ್. ಓಕೆ, ನಾವು ಪ್ಯೂಬರ್ಟಿ. ಸೊ during adolescence, the body undergoes several changes and becomes capable of reproduction. The changes are the beginning of puberty. So during adolescence, that is during the age of 11 to 19. ಓಕೆ, ಒಂದೇ ವರ್ಷದಲ್ಲಿ ಏನಾಗಲ್ಲ, ಇಷ್ಟು ಏಜ್ ಗ್ಯಾಪಲ್ಲಿ 11 to 19 our body changes physically, means our height might increase. ಭೌತಿಕವಾಗಿ ನಾವು ಚೇಂಜ್ ಆಗ್ತೀವಿ, ನಮ್ಮ ವಾಯ್ಸ್ ಚೇಂಜ್ ಆಗ್ಬೋದು, ಹೇರ್ ಗ್ರೋತು, ಬಾಡಿ ಶೇಪ್ ಚೇಂಜ್ ಆಗ್ಬೋದು. ಸೊ our body undergoes several changes. Mentally we will become matured, we will think like elders. ದೊಡ್ಡವ್ರ ಥರ ಯೋಚನೆ ಮಾಡ್ತೀವಿ, ಬೇರೆಯವರ ದುಃಖವನ್ನು ಅಥವಾ ಸುಖವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನು ಕಲಿತೀವಿ, ನಿರ್ಣಯಗಳನ್ನ ತಗೊಳ್ಳೋದನ್ನು ಕಲಿತಾ ಹೋಗ್ತೀವಿ. ತಪ್ಪು ಇರ್ಬೋದು, ಸರಿನೂ ಇರ್ಬೋದು. ಸೊ ಅವರ್ ಬಾಡಿ ಆ್ಯಂಡ್ ಆಲ್ಸೋ ಮೈಂಡ್ ಅಂಡರ್ಗೋ ಸೆವರಲ್ ಚೇಂಜಸ್ ಬಿಟ್ವೀನ್ ದಿಸ್ ಪೀರಿಯಡ್. ಓಕೆ, ಆ ಚೇಂಜಸ್ಸಿಗೆ ಏನಂತ ಅಂತೀವಿ ನಾವು? ಪ್ಯೂಬರ್ಟಿ. ದೋಸ್ ಚೇಂಜಸ್ ಆರ್ ಕಾಲ್ಡ್ ಆ್ಯಸ್ ಪ್ಯೂಬರ್ಟಿ. So what are the changes during puberty? The first one is increase in height. The first one is increase in height. Okay, next one is change in body shape. So the shape of a body changes in males also, in females also. ಬಾಯ್ಸ್ ಮತ್ತು ಗರ್ಲ್ಸಲ್ಲಿ ಇಬ್ಬರಲ್ಲೂ ಏನಾಗುತ್ತೆ, ಬಾಡಿ ಶೇಪ್ ಚೇಂಜ್ ಆಗ್ತಾ ಹೋಗುತ್ತೆ. ದೆನ್ ವಾಯ್ಸ್ ಚೇಂಜ್, there will be change in your voice. So girls voice become high pitch. ಗರ್ಲ್ಸ್ ಧ್ವನಿ ಏನಾಗುತ್ತೆ, ಸ್ವಲ್ಪ ಹೈ ಪಿಚ್ ಆಗುತ್ತೆ. ಬಾಯ್ಸ್ ಧ್ವನಿ ಒಂಥರ ಪರ್ಮನೆಂಟ್ ವಾಯ್ಸೇ ಚೇಂಜ್ ಆಗ್ತಾ ಹೋಗುತ್ತೆ. Then increased activity of sweat and sebaceous glands. So at this age, that is 11 to 19, you might have noticed, ಈ ಏಜಲ್ಲಿ ನಿಮಗೆ ಮೊಡವೆಗಳು, ದಟ್ ಈಸ್ ಯು ಮೇ ಗೆಟ್ ದ ಪಿಂಪಲ್ಸ್ ಮಚ್. ವೈ? ಬಿಕಾಸ್ ಡ್ಯೂ ಟು ದ ಸ್ವೆಟ್ ಆ್ಯಂಡ್ ಸೆಬೇಷಿಯಸ್ ಮೀನ್ಸ್ ಆಯಿಲ್ ಗ್ಲ್ಯಾಂಡ್ಸ್. ಓಕೆ, ಸ್ಕಿನ್ನಲ್ಲಿ ಆಯಿಲ್ ಜಾಸ್ತಿ ಆದಾಗ ಮೊಡವೆಗಳು ಅಥವಾ ಗುಳ್ಳೆಗಳು ಆಗ್ತವೆ. ಸೊ ವೈ? ಬಿಕಾಸ್ ಡ್ಯೂರಿಂಗ್ ದಿಸ್ ಏಜ್, ಡ್ಯೂರಿಂಗ್ ದಿಸ್ ಪ್ಯೂಬರ್ಟಿ, ದೇರ್ ವಿಲ್ ಬಿ ಇನ್ಕ್ರೀಸ್ಡ್ ಆ್ಯಕ್ಟಿವಿಟಿ. ಸ್ವೆಟ್ ಮತ್ತು ಆಯಿಲ್ ಗ್ಲ್ಯಾಂಡ್ಸು ತುಂಬ ಆ್ಯಕ್ಟಿವ್ ಆಗಿರ್ತವೆ. ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್ ಮೀನ್ಸ್ ವಾಟ್? ಅವರ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ become matured. ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್. ಅಂದರೆ ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸಲ್ಲಿ ತುಂಬ ಚೇಂಜಸನ್ನು ಕಾಣ್ತೀವಿ. ಯು ಕ್ಯಾನ್ ಸಿ ದ ಹೇರ್ ಲೈಕ್ ಸ್ಟ್ರಕ್ಚರ್ ಆನ್ ಯುವರ್ private or the reproductive parts. Okay, then the size might increase. Okay, and the activities will be changed hereafter. So that is a development of sex organs. Listen carefully and be ready for the changes. There will be nothing to worry or nothing to laugh at it. Okay, ನಗುವಂತಹ ಅಥವಾ ತಲೆ ಕೆಡಿಸ್ಕೊಳ್ಳುವಂಥ ಏನು ಈ ಚಾಪ್ಟರಲ್ಲಿ ಇಲ್ಲ. This is the phase in everyone's life which all have to learn it correctly, all have to understand it in a better way, so that they face the changes in a more positive way. ಪಾಸಿಟಿವ್ ಆಗಿ ತಗೊಂಡು ಒಳ್ಳೆ ದಾರಿ ಹತ್ರ ನಡಿಬೇಕು. ನೆಕ್ಸ್ಟ್, ರೀಚಿಂಗ್ ಮೆಂಟಲ್, ಇಂಟೆಲೆಕ್ಚುವಲ್ ಆ್ಯಂಡ್ ಎಮೋಷ್ನಲ್ ಎಬಿಲಿಟಿ. ದಟ್ ಈಸ್ ಮೆಂಟಲ್, ಮಾನಸಿಕವಾಗಿ ನೀವು ಧೈರ್ಯ ಬರುತ್ತೆ ನಿಮಗೆ. ಇಂಟೆಲಿಜೆನ್ಸು ಏನಾಗುತ್ತೆ, ಇಂಪ್ರೂವ್ ಆಗ್ಬೋದು. ಎಮೋಷ್ನಲ್ ಮೆಚುರಿಟಿ ಮೀನ್ಸ್ ಯು ವಿಲ್ ನಾಟ್ ಕ್ರೈ ಫಾರ್ ಲಿಟಲ್ ಥಿಂಗ್ಸ್. ವೆನ್ ಯು ವೇರ್ ಚಿಲ್ಡ್ರನ್, ಇಫ್ ಯುವರ್ ಫಾದರ್ ಆರ್ ಮದರ್ ಡಿಡ್ ನಾಟ್ ಬೈ ಯು ಅ ಚಾಕ್ಲೇಟ್, ಡಿಡ್ ನಾಟ್ ಬೈ ಯುವರ್ ಫೇವ್ರೆಟ್ ಟಾಯ್, ಸೊ ವಾಟ್ ಯು ಯೂಸ್ ಟು ಕ್ರೈ. ನಿಮಗೇನಾದರೂ ಬೇಡಿದ್ದನ್ನು ಕೊಡಿಸ್ಲಿಲ್ಲ ಅಂದರೆ ನೀವೇನು ಮಾಡ್ತಿದ್ರಿ? ಚಿಕ್ಕ ಮಕ್ಕಳಿದ್ದಾಗ ನೀವು ಅಳ್ತಾ ಇದ್ರಿ. ಆದರೆ ಈಗ ಅಳ್ತೀರಾ? ಇಲ್ಲ, ಈಗ ನೀವು ದೊಡ್ಡವರಾಗ್ತಾ ಹೋಗ್ತಿರ್ತೀರಾ. ದಟ್ ಈಸ್ ಅ ಎಮೋಷನಲ್ ಮೆಚುರಿಟಿ. ದಟ್ ಈಸ್ ಭಾವನೆಗಳು. ನಿಮ್ಮ ಭಾವನೆಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಎಮೋಷನಲ್ ಮೆಚುರಿಟಿ. Then the first one is increase in height. So by the age of 11, a boy reaches about 80% of his height. By the age of 11, a boy reaches about 80% of the height. Okay, and a girl reaches about 88%. ಇನಿಷಿಯಲಿ ಗರ್ಲ್ಸ್ ಗ್ರೋ ಫಾಸ್ಟರ್ ದ್ಯಾನ್ ಬಾಯ್ಸ್. ಫಸ್ಟ್ ಏನು ಮಾಡ್ತಾರೆ, ಗರ್ಲ್ಸ್ ತುಂಬ ಬೇಗನೆ ಎತ್ತರ ಆಗಿಬಿಡ್ತಾರೆ. ಬಾಯ್ಸು
ನಿಧಾನವಾಗಿ ಆಗ್ತಾರೆ. ಬೈ ಅಬೌಟ್ 18 ಇಯರ್ಸ್ ಆಫ್ ಏಜ್ ಬಾಯ್ಸ್ ಮತ್ತು ಗರ್ಲ್ಸ್ ಏನು ಮಾಡ್ತಾರೆ, ದೇ ವಿಲ್ ಅಟೆಂಡ್ ದ ಪರ್ಮನೆಂಟ್ height or maximum height. Okay, generally the height is similar to the parents because it depends on genes inherited from the parents. So usually our height will be based on the height of our parents. Okay, if our parents are short, we too will be short. If our parents height is good, we too will be good. Change in body shape. So change in body shape, both the boys and girls will change their body shape. So during puberty what happens, the boys have the broader shoulders ಅಥವಾ ನಿಮ್ಮ ತೋಳುಗಳು ಏನಾಗ್ತವೆ, ಬ್ರಾಡ್ ಆಗ್ತವೆ, ಆ್ಯಂಡ್ ವೈಡರ್ ಚೆಸ್ಟ್, ಎದೆ ಭಾಗ ವೈಡ್ ಆಗುತ್ತೆ, ಅಗಲವಾಗುತ್ತೆ, ಡ್ಯೂ ಟು ಫಾಸ್ಟರ್ ಗ್ರೋತ್ ಆಫ್ ಮಸಲ್ಸ್. ವೈ? ಡ್ಯೂ ಟು ಫಾಸ್ಟರ್ ಗ್ರೋತ್ ಆಫ್ ಮಸಲ್ಸ್ ಮೀನ್ಸ್ ವಾಟ್? ಸ್ನಾಯುಗಳು. ಮಸಲ್ಸ್ ಮೀನ್ಸ್ ಸ್ನಾಯು. Okay, then voice change during puberty. In boys the voice boxige ಧ್ವನಿ ಪಟ್ಟಿಗೆಗೆ we will call it as larynx becomes larger, ದೊಡ್ಡದಾಗತ್ತೆ, and it is seen as a swelling in the throat. In some boys it is seen, ಧ್ವನಿ ಹತ್ರ ಅಥವಾ ಕುತ್ತಿಗೆ ಹತ್ರ ನೋಡ್ಬೋದು. ಸಮ್ ಬಾಯ್ಸಿಗೆ ಏನಿರುತ್ತೆ, ಏನೋ ಒಂಥರ ಗಂಟಾದಂಗೆ ಆಗತ್ತೆ, ಒಂಥರ ಏನೋ ಅಳ್ಳಾಡ್ತಾ ಇದೆ ಮಾತಾಡುವಾಗ ಅಂತ. ಸೊ ಆ ಸ್ಟ್ರಕ್ಚರಿಗೆ ಏನಂತೀವಿ ನಾವು? ಅಡಮ್ಸ್ ಆ್ಯಪಲ್ ಅಂತ ಅಂತೀವಿ. Some boys may have it, some boys may not have it. Okay, and their voice becomes deep and hoarse. In girls voice box is smaller. voice box ಏನಿರುತ್ತೆ ಗರ್ಲ್ಸ್ ಅಲ್ಲಿ ಸ್ಮಾಲ್ ಇರುತ್ತೆ, ಬಟ್ their voice will be very high pitch. ಪಿಚ್ ಏನಿರುತ್ತೆ ಜಾಸ್ತಿ ಇರುತ್ತೆ. Next, increased activity of sweat and sebaceous gland. As I told you, sweat ಬೆವರು, sebaceous this one oil. ಸೊ ಎಣ್ಣೆ, ಗ್ರಂಥಿಗಳು, ಗ್ಲ್ಯಾಂಡ್ಸ್ ಮೀನ್ಸ್ ವಾಟ್? ಗ್ರಂಥಿಗಳು. ಸೊ ಡ್ಯೂರಿಂಗ್ ಪ್ಯೂಬರ್ಟಿ ದ ಸಿಕ್ರೀಷನ್ ಸ್ವೆಟ್ ವಿಲ್ ಬಿ ಮೋರ್ ಆ್ಯಂಡ್ ಆಲ್ಸೋ ಆಯಿಲ್ ವಿಲ್ ಬಿ ಮೋರ್, and many teens get acne means what? ಮೊಡವೆಗಳ ಕಲೆ, and pimples on their face. Then development of sex organs means what? During the puberty the testes or the reproductive system or the excretory system through which you will pass your urine, especially in the boys the testes will get matured and penis will develop completely to produce the sperm means what? Sperm means it is a sex cell, okay, which when fuses with the egg of a female, it develops into a new individual. Okay, in girls the ovaries develop completely and produce eggs. So girls ಅಲ್ಲಿ ಏನಿರ್ತವೆ? ovaries. In boys they have testis in boys, ovaries in girls. Reaching mental and intellectual emotional maturity. So during puberty what happens? Boys and girls, as I said before, mental ಮಾನಸಿಕವಾಗಿ, intellectual in intelligence wise, emotional ಭಾವನೆಗಳು. So what happens? Development takes place. They become more independent. They are no more dependent on parents now. They do their work by their own, and they are self conscious. ತಮ್ಮ ಬಗ್ಗೆ, ತಮ್ಮ ಬಟ್ಟೆಗಳ ಬಗ್ಗೆ, ತಮ್ಮ ಸ್ಟೈಲ್ ಬಗ್ಗೆ, ತಮ್ಮ ಹೇರ್ ಸ್ಟೈಲ್ ಬಗ್ಗೆ, ತಮ್ಮ ಸ್ಕಿನ್ ಕಲರ್ ಬಗ್ಗೆ, ತಮ್ಮ ವಸ್ತುಗಳ ಬಗ್ಗೆ. ಸೊ ಅವ್ರೇನಾಗ್ತಾರೆ? ಅವರು ಸೆಲ್ಫ್ ಕಾನ್ಷಿಯಸ್ ಆಗ್ತಾರೆ, ಅವ್ರದ್ದೇ ಆದಂತಹ ಜವಾಬ್ದಾರಿಯನ್ನು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ಬೋದು. ಈಗ ನೀವು ಆಲ್ರೆಡಿ ನೀವೆಲ್ಲ ಈ ಕೆಲಸಗಳನ್ನ ಮಾಡ್ಕೋತಾ ಇರ್ಬೋದು. ಚಿಕ್ಕ ಹುಡುಗರ ಥರ ನೀವು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಲ್ಲ. ಇನ್ನೂ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿದ್ದರೆ, ಬಟ್ ನೌ ಇಟ್ ಈಸ್ ಟೈಮ್ ಫಾರ್ ಯು ಟು get changed. Okay, then secondary sexual characters. So after puberty what happens? Secondary sexual characters will appear. So what are the secondary sexual characters? I said in this period a boy or a girl will attain certain age that they are able to reproduce the new individual. So how they will come to know? That is how you will come to know that you are
ಗ್ರೋಯಿಂಗ್, ಯು ಆರ್ ಬಿಕಮಿಂಗ್ ಅಡೋಲೆಸೆಂಟ್, ಯು ಆರ್ ಬಿಕಮಿಂಗ್ ಮೆಚ್ಯೂರ್ಡ್. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ನೀವು ಅಡೋಲೆಸೆಂಟ್ ಏಜಲ್ಲಿದ್ದೀರಾ, ನಿಮಗೆ ಪ್ಯೂಬರ್ಟಿ ಅಥವಾ ನೀವು ಮೆಚುರಿಟಿ ಆಗ್ತಾ ಇದ್ದೀರಾ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಬೈ ದಿಸ್ ಕ್ಯಾರೆಕ್ಟರ್. In boys, hairs begin to grow on the face and they develop beards and mustaches. So in boys what happens? Hair starts to grow on the face. ಗಡ್ಡ ಬರುತ್ತೆ ಅವರಿಗೆ, ಸಣ್ಣ, ಆಮೇಲೆ ಮೀಸೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಆಲ್ಸೋ ಗ್ರೋ ಇನ್ ಚೆಸ್ಟ್, ಆರ್ಮ್ಪಿಟ್ಸ್ ಅಂದರೆ ಕಂಕುಳಲ್ಲಿ, and pubic region, that is in your testis region. The testis starts to produce the sperms, as I told earlier. In girls what happen? Breast ಎದೆ ಭಾಗ ಚೇಂಜ್ ಆಗುತ್ತೆ ಹೆಣ್ಮಕ್ಳಿಗೆ. ಆ್ಯಂಡ್ ಹೇರ್ ಗ್ರೋಸ್ ಇನ್ ಆರ್ಮ್ಪಿಟ್ಸ್, ಅದು ಏನಾಗುತ್ತೆ ನಿಮ್ಮ ಕಂಕಳಲ್ಲಿ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಆಲ್ಸೋ ಇನ್ ಯೋರ್ ಪ್ಯೂಬಿಕ್ ರೀಜನ್, ಇನ್ ಯೋರ್ ರಿಪ್ರೊಡಕ್ಟಿವ್ ಆರ್ ಪ್ರೈವೇಟ್ ರೀಜನ್ ಯು ಕ್ಯಾನ್ ಅಬ್ಸರ್ವ್ ದ ಹೇರ್ ಲೈಕ್ ಸ್ಟ್ರಕ್ಚರ್. Then the ovary starts to produce the eggs. The ovary will starts to produce the eggs. So these changes are controlled by the chemical substances called hormones produced by endocrine glands. So how these changes happens? How the boys chest will become broad, the girl's breast will change. So how these all happens? These all are because of a chemical substance, ರಾಸಾಯನಿಕ ಪದಾರ್ಥಗಳು ರಿಲೀಸ್ ಆಗ್ತವೆ ನಮ್ಮ ಬಾಡಿಯಲ್ಲಿ. ಅದಕ್ಕೆ ನಾವೇನಂತೀವಿ? ಹಾರ್ಮೋನ್ಸ್ ಅಂತ ಅಂತೀವಿ. ಸೊ ದೀಸ್ ಹಾರ್ಮೋನ್ಸ್ ಆರ್ ರಿಲೀಸ್ಡ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಹಾರ್ಮೋನ್ಸ್ ಎದರಿಂದ ಬರುತ್ತೆ? ಗ್ರಂಥಿಗಳು. ಯಾವ ಗ್ರಂಥಿಗಳಿಂದ? ಎಂಡೋಕ್ರೈನ್ ಗ್ರಂಥಿಗಳ ಮೂಲಕ ಈ ಹಾರ್ಮೋನ್ಸ್ ರಿಲೀಸ್ ಆಗಿ ಈ ಕ್ಯಾರೆಕ್ಟರ್ಸ್ನ, ಈ ಮೇಲ್ಕಂಡ ಕ್ಯಾರೆಕ್ಟರ್ಸ್ನ ಮೇಂಟೈನ್ ಮಾಡ್ತವೆ. ಸೊ ಯಾವ್ಯಾವ ಹಾರ್ಮೋನ್ಸು ಅಂದರೆ ರಾಸಾಯನಿಕ ಪದಾರ್ಥಗಳು ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗ್ತವೆ. ಎದರಿಂದ? ಎಂಡೋಕ್ರೈನ್ ಗ್ರಂಥಿಗಳಿಂದ. ದೆನ್ ದ ಮೇಲ್ ಹಾರ್ಮೋನ್ ವಿಚ್ ಕಂಟ್ರೋಲ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಇಸ್ ಟೆಸ್ಟೋಸ್ಟಿರಾನ್. ಮೇಲ್ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಸೊ ಈ ಟೆಸ್ಟೋಸ್ಟಿರಾನ್ ವಾಟ್ ಇಟ್ ವಿಲ್ ಡೂ? ಇಟ್ ವಿಲ್ withhold or controls the maturity in the or the development in boys. Okay, next, where it is produced? It is produced in testis. Okay, the female hormone which controls secondary sexual character is called estrogen, which is the female hormone estrogen. So it is produced in ovary. Where it is produced? It is produced in ovary. So the production of these hormones is controlled by another gland called pituitary gland. So these hormones are released. Male hormone testosterone release ಆಗುತ್ತೆ, ಫೀಮೇಲ್ ಹಾರ್ಮೋನು ಇಸ್ಟ್ರೋಜನ್ ರಿಲೀಸ್ ಆಗುತ್ತೆ. ಸೊ ಎರಡು ಏನು ಮಾಡ್ತವೆ? ಆ ಬಾಯ್ ಅಥವಾ ಗರ್ಲಲ್ಲಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ನ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತವೆ. ಅವೇನು ಕ್ಯಾರೆಕ್ಟರ್ಸ್ ಅಂತ ಮೇಲ್ಗಡೆ ಓದಿದ್ದೀವಿ ನಾವು. ಸೊ ಈ ಹಾರ್ಮೋನ್ಸು ಎಷ್ಟು ಬೇಕಷ್ಟು ರಿಲೀಸ್ ಆಗಲ್ಲ. ಸೊ ಸಮ್ವನ್ ಹ್ಯಾಸ್ ಟು ಕಂಟ್ರೋಲ್ ಇಟ್, ರೈಟ್? ಸೊ ದೀಸ್ ಹಾರ್ಮೋನ್ ಸಿಕ್ರೀಷನ್ ಎಷ್ಟು ಬೇಕು, ಯಾವ ಏಜಲ್ಲಿ ಬೇಕು, ಯಾವ ಟೈಮಲ್ಲಿ ಬೇಕು. ಸೊ ದೀಸ್ ಆಲ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಒನ್ ಆಫ್ ದ ಗ್ಲ್ಯಾಂಡ್ ಕಾಲ್ಡ್ ಆಸ್ ಪಿಟ್ಯೂಟರಿ ಗ್ಲ್ಯಾಂಡ್. ರಿಲೀಸ್ ಮಾಡೋದು ಅವು ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ಎಂಡೋಕ್ರೈನ್ ಗ್ಲ್ಯಾಂಡ್. ಪ್ರೊಡಕ್ಷನ್ ಅಥವಾ ಉತ್ಪತ್ತಿ ಮಾಡೋದು ಎಂಡೋಕ್ರೈನ್ ಗ್ಲ್ಯಾಂಡ್. ಅವನ್ನ ಕಂಟ್ರೋಲ್ ಮಾಡೋದು ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆನಾ? ನೆಕ್ಸ್ಟ್, reproductive phase in humans. That is reproductive phase. ಮಾನವರಲ್ಲಿ reproductive phase ಅಂದರೆ ಹೇಗಿರುತ್ತೆ? The capacity for reproduction starts at puberty. As I said, puberty ಅಥವಾ ಒಂದು ಮೆಚುರಿಟಿ ಅಂತ ಬಂದಮೇಲೆ that person is able to reproduce. In females, the capacity for reproduction starts at puberty and lasts for 40 to 50 years. Females ಅಲ್ಲಿ ಏನಾಗುತ್ತೆ? The capacity of reproduction starts at a puberty. Once they got matured, they are able to reproduce. They are able to give birth to a child. Then it lasts for 40 to 50 years. It lasts for 40 to 50 years. Then in females what happens? One of the major change will happen, which is called as menstruation or maturity. Menstruation cycle or periods we can call. In a common words we will call it as periods or a menstruation, right?
So what happens usually in the periods? Don't get hesitate to listen to this. ಇವನ್ ದೋ ಗರ್ಲ್ಸ್ ಆ್ಯಸ್ ವೆಲ್ ಆ್ಯಸ್ ಬಾಯ್ಸ್, ಗರ್ಲ್ಸ್ ಅಥವಾ ಬಾಯ್ಸ್ ಇದರ ಬಗ್ಗೆ ಭೇದ ಭಾವ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಅ ಕಾಮನ್ ಥಿಂಗ್ ವಿಚ್ ಹ್ಯಾಪನ್ಸ್ ಟು ಎವ್ರಿ ಗರ್ಲ್ ಆರ್ ಎವ್ರಿ ಫೀಮೇಲ್ ಆ್ಯಂಡ್ ಇಟ್ ಈಸ್ ಅ ಸೈಂಟಿಫಿಕ್ ಕಾನ್ಸೆಪ್ಟ್. ವೈ ಇಟ್ ಹ್ಯಾಪನ್ಸ್? It is because of the puberty. So in females the ovary produces, ovary ಅಂದರೆ ಏನು? ಫೀಮೇಲ್ ಸೆಕ್ಸ್ ಸೆಲ್, ಹೌದಾ? ಸೊ ದಿಸ್ ovary produces egg. Okay, every month, that is 30 days, it produces the one egg. Okay, and the uterus prepares to receive the fertilized egg. Uterus will be there na, uterus ಅಥವಾ ಗರ್ಭಾಶಯ ಅಂತ ಕರಿತೀವಿ. ಸೊ ಇಟ್ ರಿಸೀವ್ಸ್ ಫರ್ಟಿಲೈಸ್ಡ್ ಎಗ್. ಫರ್ಟಿಲೈಸ್ ಅಂದರೆ ಏನು? ಎಗ್ ಸ್ಪರ್ಮ್ ಜೊತೆ ಫ್ಯೂಸ್ ಆದಾಗ ಅದಕ್ಕೆ ಫರ್ಟಿಲೈಸ್ಡ್ ಎಗ್ ಅಂತ ಅಂತೀವಿ. ದಿಸ್ ಈಸ್ ಅ ಸ್ಪರ್ಮ್ ಆ್ಯಂಡ್ ದಿಸ್ ಈಸ್ ದ ಎಗ್, ಹೌದಾ? ಸೊ ದ ಯುಟರಸ್ ವಿಲ್ ಬಿ ರೆಡಿ ಟು ರಿಸೀವ್ ದ ಫರ್ಟಿಲೈಸ್ಡ್ ಎಗ್, ಹೌದಾ? ಸೊ ಇಟ್ಸ್ ವಾಲ್ ಬಿಕಮ್ಸ್ ಥಿಕ್ ವಿತ್ ಬ್ಲಡ್ ವೆಸಲ್ಸ್. ಸೊ ಆ ರಕ್ತನಾಳಗಳು ಏನಾಗುತ್ತೆ, ಆ ಗರ್ಭಾಶಯದ ರಕ್ತನಾಳಗಳು ಊದ್ಕೊಳ್ತಾ ಹೋಗುತ್ತೆ ಟು ಗೆಟ್ ದ ಫರ್ಟಿಲೈಸ್ಡ್ ಎಗ್. ಓಕೆ, ಇಫ್ ಫರ್ಟಿಲೈಸೇಷನ್ ಡಸ್ ನಾಟ್ ಹ್ಯಾಪನ್, ಒಂದು ವೇಳೆ ಫರ್ಟಿಲೈಸೇಷನ್ ಆಗಲಿಲ್ಲ, ಬರೀ ಎಗ್ ಅಷ್ಟೇ ಇತ್ತು, ಫರ್ಟಿಲೈಸೇಷನ್ ಆಗಲಿಲ್ಲ, ಸ್ಪರ್ಮ್ ಜೊತೆ ಫ್ಯೂಸ್ ಆಗಲಿಲ್ಲ. ಸೊ ದ್ಯಾಟ್ ವಾಟ್ ಹ್ಯಾಪನ್ಸ್, ದ್ಯಾಟ್ ಟೈಮ್ ಅದೇನು ಥಿಕ್ ಆಗಿರತ್ತಲ್ಲ, ರಕ್ತನಾಳಗಳು ಏನು ಥಿಕ್ ಆಗಿರತ್ತಲ್ಲ, ಸೊ ದ್ಯಾಟ್ ಟೈಮ್ ವಾಟ್ ಹ್ಯಾಪನ್ಸ್, ಆ ರಕ್ತನಾಳಗಳು ಥಿಕ್ ಆಗಿದ್ದು ದಟ್ ವಾಲ್ ಬ್ರೆಕ್ಸ್, ದ ಯುಟರಸ್ ವಾಲ್ ಬ್ರೆಕ್ಸ್. ಓಕೆ, ಇಫ್ ಫರ್ಟಿಲೈಸೇಷನ್ ಡಸ್ ನಾಟ್ ಹ್ಯಾಪನ್ takes place, then uterus wall break and comes out of a vagina. ಓಕೆ, ಯೂರಿನ್ ಓಪನಿಂಗಿಂದ ಏನಾಗುತ್ತೆ, ವೆಜೈನಾ ಮೂಲಕ ಏನಾಗುತ್ತೆ, ಆ ಬ್ರೇಕ್ ಆಗಿದ್ದ ಆ ವಾಲ್ ಅಥವಾ ಅದೇನು ಬ್ಲಡ್ ವೆಸಲ್ ಅಥವಾ ರಕ್ತನಾಳಗಳು ಉಬ್ಬಿ ದಪ್ಪವಾಗಿರ್ತಾವಲ್ಲ, ಆ ಲೇಯರ್ ಏನಾಗುತ್ತೆ, ಅದು ಬ್ರೇಕ್ ಆಗ್ತಾ ವಜೈನದ ಮೂಲಕ ರಕ್ತ ಆಗಿ ಏನಾಗುತ್ತೆ, ಇಟ್ ವಿಲ್ ಬಿ ಅಲಾಂಗ್ ವಿತ್ ದ ಮ್ಯೂಕಸ್, ಇಟ್ ವಿಲ್ ಬಿ ಸೆಂಟ್ ಔಟ್ ಅಲಾಂಗ್ ವಿತ್ ದ ಬ್ಲಡ್ ಆ್ಯಂಡ್ ದ ಮ್ಯೂಕಸ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಮೆನ್ಸ್ಚುರೇಷನ್ ಸೈಕಲ್ ಇನ್ ಫೀಮೇಲ್. ಸೊ ದಿಸ್ ಟೇಕ್ಸ್ ಪ್ಲೇಸ್ ಎವ್ರಿ 30 ಡೇಸ್ ಏನಾಗುತ್ತೆ, ಈ ಸೈಕಲ್ ಆಗುತ್ತೆ ಅಂಟಿಲ್ ಫರ್ಟಿಲೈಸೇಷನ್ ಹ್ಯಾಪನ್ಸ್. ಒಂದು ಸಲ ಸ್ಪರ್ಮ್ ಜೊತೆ ಫರ್ಟಿಲೈಸ್ ಆಯ್ತಂದರೆ ದೆನ್ ನೋ ಮೋರ್ ಎಗ್ ವಿಲ್ ಬಿ ರಿಲೀಸ್ಡ್ ಆ್ಯಂಡ್ that female is considered as conceived ಅಂದರೆ she will be holding a baby inside, that is a new individual will be developing in her womb. The beginning of menstrual cycle is called as menarche. ಒಂದನೇ ಮೆನ್ಸ್ಚುರಲ್ ಸೈಕಲಿಗೆ ನಾವೇನಂತ ಕರಿತೀವಿ, ಮಿನಾರ್ಕ್ ಅಂತ ಕರಿತೀವಿ. ಓಕೆ, ಆಮೇಲೆ ಅಟ್ 40 to 50 ಇಯರ್ಸ್ ದ ಮೆನ್ಸ್ಚುರೇಷನ್ ಸೈಕಲ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಮೀನೋಪಾಸ್. ಮಿನಾರ್ಕ್ ಈಸ್ ಅ ಸ್ಟಾರ್ಟಿಂಗ್, ಮೀನೋಪಾಸ್ ಈಸ್ ಅ ಎಂಡ್ ಫೇಸ್. ಅಂಡರ್ಸ್ಟುಡ್? ನೆಕ್ಸ್ಟ್, sex determination in humans. So we all are aware of, so if someone is pregnant, after when she delivers, what they will be asking, boy or a girl. So in olden days what they used to do, if any female gives birth to a girl, they used to scold that female. ಈಗ ಯಾವುದಾದ್ರೂ ಹೆಣ್ಣು ಕೂಸಿಗೆ ಜನ್ಮ ಇಟ್ಟರೆ ಏನಾಗ್ತಿತ್ತು, ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು, ಅಷ್ಟು ಖುಷಿ ಪಡ್ತಿರ್ಲಿಲ್ಲ ಹೆಣ್ಣು ಅಂತ. ಈ ಕಾಲದಲ್ಲಿ ಎಲ್ಲ ಬದಲಾವಣೆ ಆಗಿದೆ, ಅದು ಬೇರೆ ಮಾತು. ಇನ್ನೂ ಕೆಲ ಊರುಗಳಲ್ಲಿ, ಕೆಲವು ಏನಂತಾರೆ, ರಾಜ್ಯಗಳಲ್ಲಿ ಅವು ಇನ್ನೂ ಆಗಿಲ್ಲ. ಸೊ ಮೊದಲಿಗೆ ಏನಂದಿದ್ರು, ಹೆಣ್ಣು ಮಗುಕ್ಕೆ ಕಾರಣ, ಹೆಣ್ಣಿಂದಾಗೇ ಹೆಣ್ಮಗು ಜನಿಸತ್ತೆ ಅದಕ್ಕೆ, ಅಥವಾ ಬರುವ ಕಂದಮ್ಮನ ಅಥವಾ ಬರುವ ಕೂಸು ಹೆಣ್ಣು ಅಥವಾ ಗಂಡು ಅಂತ ನಿರ್ಧಾರ ಮಾಡೋದು ಯಾರಾಗಿರ್ತಾರೆ, ತಾಯಿನೇ ಆಗಿರ್ತಾಳೆ ಅನ್ನೋ ಮೂಢನಂಬಿಕೆ ಇತ್ತು. But now we will get to know the scientific reason. Human beings have 23 pairs of chromosome. 23 pairs. Chromosomes ಅಂದರೆ ಏನು? Chromosomes are the hereditary units. ವಂಶ ಪಾರಂಪರ್ಯವಾಗಿ ಹೆರಿಡಿಟರಿ ಯೂನಿಟ್ಸ್, ಕ್ಯಾರೆಕ್ಟರನ್ನು ಟ್ರಾನ್ಸ್ಫರ್ ಮಾಡುವಂತಹ ಪಾರ್ಟ್ ಯಾವುದು? ಕ್ರೋಮೋಸೋಮ್. ಇನ್ ದ ನ್ಯೂಕ್ಲಿಯಸ್ ಆಫ್ ದ ಸೆಲ್. ಔಟ್ ಆಫ್ ದಿಸ್ 2 chromosomes ಆರ್ ಸೆಕ್ಸ್ ಕ್ರೋಮೋಸೋಮ್ಸ್. 23 ಪೇರ್ ಇದೆ ಅಂದರೆ 46, ಹೌದಾ? 23 ಜೋಡಿಗಳಲ್ಲಿ ಒಂದು ಪೇರ್ ಏನಿದೆ, ಸೆಕ್ಸ್ ಕ್ರೋಮೋಸೋಮ್. 1 ಪೇರ್ ಈಸ್ ಸೆಕ್ಸ್ ಕ್ರೋಮೋಸೋಮ್. 1 ಪೇರ್ ಮೀನ್ಸ್ ವಾಟ್? 2, ಹೌದಾ? ದೆನ್
ಇನ್ ದ ಫೀಮೇಲ್ ಹ್ಯಾಸ್ 2 ಎಕ್ಸ್ ಕ್ರೋಮೋಸೋಮ್. ಸೊ ಫೀಮೇಲಲ್ಲಿ ಒಂದು ಪೇರ್ ಇರುತ್ತೆ, ಅವು ಯಾವು ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಓಕೆ, ಎಕ್ಸ್ ಎಕ್ಸ್ ಕ್ರೋಮೋಸೋಮ್. ಮೇಲಲ್ಲಿ ಎಕ್ಸ್ ವೈ ಕ್ರೋಮೋಸೋಮ್. ಇದು ಒಂದು ಪೇರು, ಅದರಲ್ಲಿ ಎರಡು ಇರ್ತವೆ, ಎಕ್ಸ್ ಎಕ್ಸ್ ಫೀಮೇಲ್. ಓಕೆ, ಫೀಮೇಲ್. ಎಕ್ಸ್ ವೈ ಇಸ್ ಅ ಮೇಲ್. ಹೌದಾ? ನೆಕ್ಸ್ಟ್ ಈಗ ಲೆಟ್ ಅಸ್ ಟೇಕ್ ದಿಸ್ ಈಸ್ ಅ ಎಗ್ ಆ್ಯಂಡ್ ದಿಸ್ ಈಸ್ ಅ ಸ್ಪರ್ಮ್. ಹೌದಾ? ಸಪೋಸ್ ಸೊ ಎಗ್ ವಿಲ್ ಬಿ ಆಲ್ವೇಸ್ ಹ್ಯಾವಿಂಗ್, ಎಗ್ ಈಸ್ ಅ ಸೆಲ್. ಸೊ ಎಗ್ ಹತ್ರ ಯಾವ ಕ್ರೋಮೋಸೋಮ್ ಇರುತ್ತೆ? ಒಂದು ಎಕ್ಸ್ ಕ್ರೋಮೋಸೋಮ್ ಯಾವಾಗಲೂ ಇರುತ್ತೆ. ಒಂದು ಎಗ್ಗಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಸ್ಪರ್ಮಲ್ಲಿ ಎಕ್ಸ್ ಆದರೂ ಇರ್ಬೋದು, ವೈ ಆದರೂ ಇರ್ಬೋದು. ಹೌದಾ? ಎಕ್ಸ್ ಆದರೂ ಇರ್ಬೋದು, ವೈ ಆದರೂ ಇರ್ಬೋದು. ಆ ಸ್ಪರ್ಮ್ ಒಳಗಡೆ ಎಕ್ಸ್ ಕ್ರೋಮೋಸೋಮ್ ಇದ್ದರೆ ಆ ಸ್ಪರ್ಮ್ ಹೋಗಿ, if that sperm fuses with the egg, then XX will happen, then the child will be what? Female. Understood? Then if a sperm has a Y chromosome and then it is attached to the egg, so the developing individual will be XY. So XY fuse ಆಗ್ತವೆ, then the developing individual will be male. So here who is responsible for giving deciding male or female? That is the man. That is a male is responsible to deciding male or female. Here in this diagram you can see ಮೇಲ್ ಫೀಮೇಲ್. ಮೇಲಲ್ಲಿ ಏನಿದೆ? ಎಕ್ಸ್ ವೈ. ಫೀಮೇಲ್ ಎಕ್ಸ್ ಎಕ್ಸ್. ಸೊ ಹಿಯರ್ ವಾಟ್ ಹ್ಯಾಪನ್ಸ್? ಎಕ್ಸ್ ಸ್ಪರ್ಮ್, ವೈ ಸ್ಪರ್ಮ್. ಓಕೆ, ಎಕ್ಸ್ ಸ್ಪರ್ಮ್, ಎಕ್ಸ್ ಎಕ್ಸ್ ಫೀಮೇಲ್. ಎಗ್ಗಲ್ಲಿ ಏನಿರುತ್ತೆ? ಎಕ್ಸ್ ಇರುತ್ತೆ, ಸ್ಪರ್ಮ್ ಎಕ್ಸು ಇದೆ, ವೈಯು ಇದೆ. ಸೊ ಯಾರು ಹೋಗಿ ಫ್ಯೂಸ್ ಆಗಿದ್ದಾರಲ್ಲಿ? ಸಿ ಎಮ್ ಎಕ್ಸ್, ಆರೋ ಮಾರ್ಕ್ ಎಕ್ಸ್ ಹತ್ರ ಇದೆ. ಎಕ್ಸ್ ಈಸ್ ಫ್ಯೂಸಿಂಗ್ ವಿತ್ ಎಕ್ಸ್, ಸೊ a girl child is born here. Female is X. Okay, Y is going, arrow mark is from Y. ಹೌದಾ? ಸೊ Y is combining with X, so the baby will be male. So depending on the chromosomes which will be held or holded by the sperm, a baby's sex can be determined, whether it is a male or a female. So father is responsible for the sex of a child. ನೆಕ್ಸ್ಟ್ ಗ್ಲ್ಯಾಂಡ್ಸ್ ಆಫ್ ಎಂಡೋಕ್ರೈನ್ ಸಿಸ್ಟಮ್, ದಟ್ ಈಸ್ ಗ್ರಂಥಿಗಳು. ಗ್ಲ್ಯಾಂಡ್ಸ್ ಅಂದರೆ ಏನು? ಗ್ರಂಥಿಗಳು ಏನಾದರೂ ಅವನು ಸಿಕ್ರೀಷನ್ಸನ್ನು ಮಾಡ್ತಾ ಇರ್ತವೆ. ಹೌದಾ? ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಏನು? ಇವೇನು ಸಿಕ್ರೀಟ್ ಅಥವಾ ಇವು ಏನು ರಿಲೀಸ್ ಮಾಡ್ತಾವಲ್ಲ, ಅವು ಹಾರ್ಮೋನ್ಸು, ದೇ ವಿಲ್ ಬಿ ಡೈರೆಕ್ಟ್ಲಿ ಮೂವಿಂಗ್ ಟುವರ್ಡ್ಸ್ ಅ ಬ್ಲಡ್. ದೇ ಆರ್ ಡೈರೆಕ್ಟ್ಲಿ ರಿಲೀಸ್ ಟು ಅ ಬ್ಲಡ್. ಓಕೆ, ದೇ ವಿಲ್ ನಾಟ್ ಟ್ರಾವೆಲ್ ಇನ್ ಎನಿ ಟ್ಯೂಬ್ಸ್ ಆ್ಯಂಡ್ ಆಲ್. ಒಂದು ಟ್ಯೂಬಲ್ಲಿ ಟ್ರಾವೆಲ್ ಮಾಡಿ ಈ ಪಾರ್ಟಿಗೆ ಹೋಗಿ ಈ ಪಾರ್ಟಿಂದ ಆ ಪಾರ್ಟಿಗೆ ಹೋಗಲ್ಲ. ಡೈರೆಕ್ಟ್ಲಿ ಇದ್ರದ್ದು ಏನು ಸಿಕ್ರೀಟ್ ಮಾಡ್ತಾವಲ್ಲ ಅವು ಎಂಡೋಕ್ರೈನ್ juices or secretions, they will be directly going to the blood. Okay, so how many we have? Hypothalamus, pineal gland, pituitary, thyroid gland, thymus, adrenal, pancreas, ovaries in female, testes in male. So these all are the endocrine glands, endocrine ಗ್ರಂಥಿಗಳು. ಸೊ ಇವೆಲ್ಲ ಏನು ಮಾಡ್ತವೆ? ಒಂದೊಂದು ಸಿಕ್ರೀಷನ್ನ ಮಾಡಿ ಒಂದೊಂದು ಪಾರ್ಟನ್ನು ಕಂಟ್ರೋಲ್ ಮಾಡ್ತವೆ, ನಮ್ಮ ಬಾಡಿನ ಸ್ಟೇಬಲ್ ಆಗಿ ಇಡ್ತವೆ. ಸೊ ಲೆಟ್ ಅಸ್ ಸಿ ವಿಚ್ ಆಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ವಿ ಆರ್ ಲರ್ನಿಂಗ್. Endocrine glands and their function. So endocrine glands produce chemical substances, ರಾಸಾಯನಿಕ ಪದಾರ್ಥಗಳು, called hormones, which controls different functions of the body. So endocrine glands, which are the endocrine glands we are learning? Pituitary, thyroid, adrenal, pancreas, testis in male, ovary in female. So pituitary gland, ಒಂದೇ ಗ್ರಂಥಿ ಯಾವುದು? ಪಿಟ್ಯೂಟರಿ ಗ್ರಂಥಿ. ಇಟ್ ವಿಚ್ ಕಂಟ್ರೋಲ್ಸ್ ದ ಗ್ರೋತ್. ಅದು ಹಾರ್ಮೋನ್ನ ಅಥವಾ ಅದರ ಸಿಕ್ರೀಷನ್, ಸ್ರವಿಸುವಿಕೆ. ಸಿಕ್ರೀಷನ್ ಮೀನ್ಸ್ ಸ್ರವಿಸುವಿಕೆ. ದೇ ಸಿಕ್ರೀಟ್ ಅ ಹಾರ್ಮೋನ್ಸ್ ವಿಚ್ ಕಂಟ್ರೋಲ್ ದ ಗ್ರೋತ್.
and production of hormones by testis and ovary. ಮೇಲ್ ಅಲ್ಲಿ ಟೆಸ್ಟಿಸ್, ಫೀಮೇಲ್ ಅಲ್ಲಿ ಓವರಿ. ಸೊ ಎರಡರ ನಡುವೆ ಎರಡರ ಸಿಕ್ರೀಷನ್ಸ್ನ ಕಂಟ್ರೋಲ್ ಮಾಡೋದು ಯಾರು? ಪಿಟ್ಯೂಟರಿ ಗ್ಲ್ಯಾಂಡ್. ನೆಕ್ಸ್ಟ್ ವಿ ಹ್ಯಾವ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿದೆ? ಇಲ್ಲಿ ಸಿಚುವೇಟ್ ಆಗಿದೆ, ಹೌದಾ? ಥೈರಾಯ್ಡ್ ಗ್ಲ್ಯಾಂಡ್ ಗಂಟ್ಲ ಹತ್ರ. Okay, so the thyroid gland produces thyroxine. What it produces? A hormone named thyroxine. Its deficiency causes goitre. ಅದೇನಾದರೂ ಕಡಿಮೆ ಇತ್ತಂದರೆ, ಡೆಫಿಷಿಯನ್ಸಿ ಅಂದರೆ ಕಡಿಮೆ, ಕಾಸಸ್ goitre, ಸ್ವೆಲ್ಲಿಂಗ್ ಆಫ್ ಅ ಥ್ರೋಟ್, ಅಂದರೆ ಗಂಟ್ಲು ಊದ್ಕೊಳ್ಳುತ್ತೆ, ಕುತ್ತಿಗೆ ಊದ್ಕೊಂಡಂಗೆ ಆಗುತ್ತೆ. ಆ ಕಂಡೀಷನಿಗೆ ಏನಂತ ಕರಿತೀವಿ? goitre. We will call it as goitre. Then also you heard some of your cousins, your mother, some of them will be having thyroid ಇದೆ ರೀ ಅವ್ರಿಗೆ, ಥೈರಾಯ್ಡ್ ಅದ ರೀ, ಥೈರಾಯ್ಡ್ ಇದೆ, ಥೈರಾಯ್ಡ್ ಮೆಡಿಸಿನ್ ತಗೋತಾರೆ ಅವರು ಅಂತ ಅಂತಾರೆ, ಹೌದಾ? ಸೊ ಅದೇನಾಗಿರುತ್ತೆ, ಒಂದು ಥೈರಾಕ್ಸಿನ್ ಅವರಲ್ಲಿ ಕಡಿಮೆ ಆಗಿರುತ್ತೆ ಅಥವಾ ಜಾಸ್ತಿ ಆಗಿರುತ್ತೆ. ಕಡಿಮೆ ಆದರೆ ಒಂದು ರೀತಿ ಥೈರಾಯ್ಡು, ಕಡಿಮೆ ಜಾಸ್ತಿ ಇದ್ದರೆ ಒಂದು ರೀತಿ ಥೈರಾಯ್ಡು. ಅದರಲ್ಲಿ ಏನಾಗಿರುತ್ತೆ, ಥೈರಾಯ್ಡ್ ಗ್ರಂಥಿ ಪ್ರಾಪರ್ ಆಗಿ ಅವರಲ್ಲಿ ಫಂಕ್ಷನ್ ಮಾಡ್ತಿರಲ್ಲ. ದಟ್ ಈಸ್ ವೈ they will develop a condition called thyroid. Then we have adrenal gland. Produces adrenal. What it produces? Adrenaline ಅನ್ನೋ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಅಡ್ರಿನಲಿನ್? ಅದರ ಕಾರ್ಯ ಏನು? ಇಟ್ ಹೆಲ್ಪ್ಸ್ ದ ಬಾಡಿ ಟು ಅಡ್ಜಸ್ಟ್ ಟು ಸ್ಟ್ರೆಸ್ ವೆನ್ ವಿ ಆರ್ ಆ್ಯಂಗ್ರಿ ಆರ್ ವರೀಡ್. ಸೊ ಇಟ್ ಹೆಲ್ಪ್ಸ್ ಟು ದ ಬಾಡಿ ವೆನ್ ವಿ ಆರ್ ಆ್ಯಂಗ್ರಿ ಆರ್ ವರೀಡ್. ನಾವು ಚಿಂತೆ ಮಾಡ್ತಿದ್ದಾಗ ಅಥವಾ ನಾವು ಸಿಟ್ಟಲ್ಲಿದ್ದಾಗ, ನಾವು ಶಾಕಲ್ಲಿದ್ದಾಗ, ಸೊ ಆ ಹಾರ್ಮೋನ್ ಏನು ಮಾಡುತ್ತೆ? ಆ ಸಿಕ್ರೀಷನ್ನು ಇಟ್ ವಿಲ್ ಹೆಲ್ಪ್ ಟು ರಿಲೀವ್ ಸ್ಟ್ರೆಸ್ ಆರ್ ಟು ಅಡ್ಜಸ್ಟ್ ದ ಸ್ಟ್ರೆಸ್ಸನ್ನು ಅಡ್ಜಸ್ಟ್ ಮಾಡೋಕ್ಕೆ ಇದು ಮಾಡುತ್ತೆ. ಹಿಯರ್ ಯು ಕ್ಯಾನ್ ಸಿ ಅಡ್ರಿನಲ್ ಗ್ಲ್ಯಾಂಡ್, ಕಿಡ್ನಿಗಳ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್. ನೆಕ್ಸ್ಟ್ ಪ್ಯಾಂಕ್ರಿಯಾಸ್. Pancreas you can see here, yeah, pancreas. So pancreas produces insulin. ಏನು ಪ್ರೊಡ್ಯೂಸ್ ಮಾಡುತ್ತೆ? ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಅನ್ನೋ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಫ್ ಇನ್ಸುಲಿನ್ ಈಸ್ ನಾಟ್ ಇನಫ್, if it is less, it causes a condition called diabetes, sugar or diabetes caused by the ಲೆಸ್ ಇನ್ಸುಲಿನ್ ಇನ್ ಅವರ್ ಬಾಡಿ. ಪ್ಯಾಂಕ್ರಿಯಾಸ್ ಕರೆಕ್ಟಾಗಿ ವರ್ಕ್ ಮಾಡಲಿಲ್ಲ ಅಂದರೆ ಇನ್ಸುಲಿನ್ನು ಕಡಿಮೆ ರಿಲೀಸ್ ಆಗುತ್ತೆ. ಕಡಿಮೆ ರಿಲೀಸ್ ಆದಾಗ ಏನು ಬರುತ್ತೆ? ಡಯಾಬಿಟಿಸ್. ಓಕೆ, ನೆಕ್ಸ್ಟ್ ಟೆಸ್ಟಿಸ್ ಇನ್ ಮೇಲ್. Testis in male, as we discussed earlier, it produces testosterone ಅನ್ನೋ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ದೆನ್ ಇಟ್ ಕಂಟ್ರೋಲ್ಸ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ಮೇಲ್ಸ್. Same ovary, it produces estrogen, okay, so which controls the secondary sexual characters, that is breast size, then voice, then also menstruation cycle. So these all will be controlled by the estrogen. So this is about the endocrine gland. These are the changes you face in the in the teenage or adolescence. Understood? Secondary sexual characters and endocrine gland and their function. Okay, next, this will come in other chapter. The slide is by mistake. Reproductive health. So reproductive health, if you want to keep your emotions, your mental health, your physical health healthy in this time, that is in a teenage, what you have to follow? Balanced diet. Many changes, ತುಂಬ ಚೇಂಜಸ್ ಆಗ್ತಾ ಇರುತ್ತೆ ನಿಮ್ಮಲ್ಲಿ, ಹೌದಾ? ಸೊ ಆ ಚೇಂಜಸನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು? ಬ್ಯಾಲೆನ್ಸ್ಡ್ ಡಯಟ್, ಪೋಷಕಾಂಶಗಳು ಯುಕ್ತ ಎಲ್ಲ ಊಟವನ್ನು ಮಾಡಬೇಕು. ಪರ್ಸನಲ್ ಹೈಜೀನ್. ಸೊ ಯು ಹ್ಯಾವ್ ಟು ಕ್ಲೀನ್ and bath at least once in every day. Clean your private parts, clean your clothes by yourself, your all the body parts by yourself to get rid of the infection. Then physical exercise, you have to
be fit by doing some yoga, walking, playing outdoor games. By this, you can keep yourself fit. This is about this chapter. Thank you.